ಇಲ್ಲಿ ತುಕಾಲಿ ಸಂತೋಷ್ ಅವರ ವೈಫ್ ಅವರು ಬಂದುಬಿಟ್ಟು ಫಸ್ಟ್ ಎಲ್ಲನ ಕರೆಕ್ಟಾಗಿ ಮಾತಾಡ್ತಾ ಇದ್ದರು. ಆಮೇಲೆ ತುಕಾಲಿ ಸಂತೋಷ್ ಅವ್ರು ಕೇಳ್ತಾ ಇದ್ದಾರೆ, ಚೀಟಿ ಎಲ್ಲ ಕರೆಕ್ಟ್ ಆಗ್ತಾ ಇದೆಯಾ, ಅವರೆಲ್ಲ ಇದು ಮಾಡ್ತಾ ಇದ್ದಾರಾ, ದುಡ್ಡು ಕೊಟ್ಟಿದ್ದಾರೆ ಇವರು ದುಡ್ಡಿನ ವ್ಯವಹಾರ ಅದು ಇದು ಏನೇನೋ ಮಾತಾಡ್ತಾ ಇದ್ದಾರೆ. ಅವರು ಕಮಿಟ್ಮೆಂಟ್ಸ್ಗಳು 108 ಇದಾವಲ್ಲ, ಅವ್ರು ಬಂದಿದ್ರು ಇವ್ರು ಬಂದಿದ್ರು ಗುರಿ, ಅವ್ರ ರಿಲೇಟಿವ್ಸ್ ಬಂದಿದ್ದರು ಮನೆಗೆ, ಹಂಗೆ ಮಾತಾಡ್ತಾಯಿದ್ರು. ನೀನು ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅವು ಇವು ಕಥೆಗಳೆಲ್ಲ ಹೇಳ್ತಾಯಿದ್ರು. ನೀನು ಫಸ್ಟ್ ವೀಕಲ್ಲಿ ಪ್ರತಾಪ್ಗೆ ನೀವು ಸ್ವಲ್ಪ ಮಾತಾಡ್ದಿರಲ್ಲ ಹಿಂದೆ, ಆವಾಗ ಫುಲ್ಲು ನಿನ್ಗೆ ಎಲ್ಲರೂ ಇದು ಬೈತಾಯಿದ್ರು ಎಲ್ಲ ಫೋನ್ ಮಾಡಿ ಏನು ಹಂಗೆ ಇದು ಇದ್ದಾನೆ ಹಂಗೆ ಹಿಂಗೆ ಅಂತ ಬೈತಾಯಿದ್ರು. ನಾನು ತಲೆ ಕೆಡಿಸ್ಕೊಂಡಿಲ್ಲ, ನಿನ್ನ ಬಗ್ಗೆ ನನಗೆ ಇದು ಇತ್ತು ಅಂತ ಇವರು ಧೈರ್ಯ ಹೇಳ್ತಾ ಇದ್ದಾರೆ ಅವ್ರ ವೈಫ್ ಅವರು. ನಾನು ನಿನ್ನ ಮೇಲೆ ಫುಲ್ ರೆಸ್ಪೆಕ್ಟ್ ಇತ್ತು. ಆಮೇಲೆ ಇಲ್ಲಿಷ್ಟು ಒಮ್ಮಿಂದೊಮ್ಮೆಲಿ ಫನ್ ಕ್ವಶನ್ಸ್ಗೆ ಟರ್ನ್ ಆಗುತ್ತಂತಲೇ ಹೇಳುಗಳು ಮಾತುಗಳು ಇಲ್ಲ. ತುಕಾಲಿ ಸಂತೋಷ್ಗೆ ಅವ್ರ ವೈಫ್ ಅವ್ರು ಕೇಳ್ತಾರೆ, ಅಲ್ಲ ನಾನು ನಿನ್ನ ಹೆಣ್ತಿನ ಅಥವಾ ವರ್ತೂರು ಸಂತೋಷ್ ಅವ್ರಿಗೆ ನೀನು ಹೆಣ್ತಿನ ಅಂತ ಕೇಳ್ತಾರೆ ಅವರು. ಕೇಳಿದಾಗ ಇಲ್ಲ ಕಣೆ ಅದು ಫುಲ್ ಕಾಮಿಡಿ ಮಾಡಿರೋದು. ಏನು ಆ ರೇಂಜಿಗೆ ಕಾಮಿಡಿ ಮಾಡಿರೋದಾ, ನೀನು ಅವ್ರ ಗಂಡ ಅಂತೆ ನೀನು ಹೆಂಡ್ತಿ ಅಂತೆ, ಏನು ಅಂದರೆ ಅನ್ನೋದು. ಅಯ್ಯೋ ನನಗಂತೂ ನೋಡೋಕ್ಕಾಗ್ತಾಯಿಲ್ಲ, ನೀನು ವಿಚಿತ್ರವಾಗಿ ಆಡ್ತಿರ್ತಿ, ಆ ಥರ ಎಲ್ಲ ಆಡೋಕ್ಕೆ ಹೋಗ್ಬೇಡ, ನೋಡೋಕ್ಕಾಗಲ್ಲ ನನಗಂತೂ ಅಂತ. ಇಲ್ಲಿ ಹೆವಿ ಬಾಂಡಿಂಗ್ ಗುರು, ಎಷ್ಟು ಸಖತ್ತಾಗಿ ಕ್ಲೋಸಾಗಿ ಮಾತಾಡ್ತಾಯಿದ್ರು ನೋಡಿ. ಗಂಡ ಹೆಂಡ್ತಿ ಅಂದರೆ ಹಿಂಗಿರಬೇಕು, ಎಲ್ಲನೂ ಎಷ್ಟು ಓಪನಾಗಿ ಮಾತಾಡ್ತಾಯಿದ್ದಾರೆ, ಕೈಯಲ್ಲಿ ಕಟ್ಟಿಗೆ ಹಿಡ್ಕೊಂಡು ಚಿಕ್ಕ ಹುಡುಗನ ಥರ ಬುದ್ಧಿ ಹೇಳ್ತಾ ಇದ್ದಾರೆ. ಈ ಥರ ಇರಬೇಕು ಗುರು ವೈಫ್ ಇದ್ದರೆ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇದನ್ನು ನೋಡಿ ಖುಷಿ ಆಯಿತು, ಇವರಿಬ್ಬರ ಬಾಂಡಿಂಗ್ ಅಂತಲೇ ಹೇಳ್ಬೋದು.